ಲೋಕಸಭೆ ಚುನಾವಣೆಗೆ ದೋಸ್ತಿಗಳು ಭರ್ಜರಿಯಾಗಿ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಮೊನ್ನೆ ಅಮಿತ್ ಶಾ ಅವರ ರೋಡ್ ಶೋ ಸಕ್ಸಸ್ ಆಯ್ತಲ್ಲ, ಅದೇ ರೀತಿ ಮೋದಿ ಅವರಿಂದನೂ ಕೂಡ ಮಾಡಿಸಬೇಕು ಅಂತ. ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಸಕ್ಸಸ್ ಆಯಿತು. ಈಗ ನೆಕ್ಸ್ಟ್ ಟಾರ್ಗೆಟ್ ಸಿದ್ದರಾಮಯ್ಯ, ಅಂದರೆ ಮೈಸೂರು ಕೊಡಗು ಕ್ಷೇತ್ರ. ಮೈಸೂರಿನಲ್ಲೂ ರೋಡ್ ಶೋ ಆಯೋಜನೆಗೆ ದೋಸ್ತಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಯಾರಿಂದ? ಪ್ರಧಾನಿ ಮೋದಿಯಿಂದ ರೋಡ್ ಶೋಗೆ ಪ್ಲಾನ್. ಅವರ ಜೊತೆಗೆ ಮೈಸೂರಿನಲ್ಲಿ ಪ್ರಧಾನಿ ಮೋದಿಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಸಾಥ್ ಕೊಡುವಂತಹ ಸಾಧ್ಯತೆ ಇದೆಯಂತ. ಇಬ್ಬರು ಒಟ್ಟೊಟ್ಟಾಗಿ ರೋಡ್ ಶೋ ಮಾಡೋಣ ಅಂತ. ಒಂದು ವೇಳೆ ಮೋದಿ ಅವರ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಮೈಸೂರಿನಲ್ಲಿ ದೋಸ್ತಿ ಶಕ್ತಿ ಪ್ರದರ್ಶನ ಫಿಕ್ಸ್. ಆಮೇಲೆ ನಿಮಗೆ ಮೈಸೂರಿನಲ್ಲಿ ಆ ಥರದ್ದು ಕಾರ್ಯಕ್ರಮ ಮಾಡಿದ್ರೆ ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಅದರದ್ದು ಇಂಪ್ಯಾಕ್ಟ್ ಇರುತ್ತೆ. ಚಾಮರಾಜನಗರ, ಮಂಡ್ಯ, ಹಾಸನ, ಗ್ರಾಮಾಂತರ ಎಲ್ಲ ಕಡೆಯಲ್ಲೂ ಕೂಡ ಅದು ಇಂಪ್ಯಾಕ್ಟ್ ಇರುತ್ತೆ. ಹಾಗಾಗಿ ಮೈಸೂರಿನಲ್ಲಿ ಮಾಡೋಣ ಅನ್ನುವಂತಹ ಪ್ಲ್ಯಾನ್ಗೆ ಬಂದಿದ್ದಾರೆ. ಅಮಿತ್ ಶಾ ಅವರು ಮೊನ್ನೆ ಅದಕ್ಕೋಸ್ಕರನೇ ಸಾಂಕೇತಿಕವಾಗಿ ಒಂದು ರೋಡ್ ಶೋ ಮಾಡಿ BJP ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಅವರು ರ್ಯಾಲಿಯನ್ನು ಕೂಡ ಮಾಡಿದ್ರು. ಅದೇ ರೀತಿ ಮೋದಿ ಅವರಿಂದ ಮೈಸೂರು ಭಾಗದಲ್ಲಿ ಮಾಡಿಸ್ಬೇಕು. ಮೋದಿಯವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ರ್ಯಾಲಿಗಳನ್ನ ಮಾಡಿದ್ರು, ಇಲ್ಲ ಅಂತಲ್ಲ. ಆಗೇನದು ದೊಡ್ಡ ಮಟ್ಟದ ನಿರೀಕ್ಷಿತವಾದಂತಹ ಫಲ ಕೊಡಲಿಲ್ಲ. ಬಟ್ ಇದು ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಮೋದಿಯವರ ಪ್ರಭಾವ ಖಂಡಿತವಾಗಿ ಮತದಾರರ ಮೇಲೆ ಆಗುತ್ತೆ. ಹಾಗಾಗಿ ಮೋದಿ ಅವರಿಂದ ಒಂದು ರೋಡ್ ಶೋ ಮಾಡಿಸೋದಕ್ಕೆ ಈಗಾಗಲೇ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗಬೇಕು. ಸಿಕ್ಕಿದ್ರೆ ಖಂಡಿತವಾಗಿ ಅದನ್ನು ವ್ಯವಸ್ಥಿತವಾಗಿ ವರ್ಕೌಟ್ ಮಾಡ್ತಾರೆ.